ನಮ್ಮ ಪತ್ರ ಮಾಡಿ ಬಂದಿದ್ದೀರಾ, ಗೆಲುವಿನ ವಿಶ್ವಾಸ ಹೇಗಿದೆ ಸರ್? ನಿಮ್ಮ ಜೊತೆಗೆ ಕೃಷ್ಣ ಬೈರೇಗೌಡರು ಬಂದಿದ್ರು. ಕೃಷ್ಣ ಬೈರೇಗೌಡರೇ ನಮ್ಮ ಪ್ರಪೋಸರು. ನಾಮಿನೇಷನ್ ಫೈಲ್ ಮಾಡಿದಾಗ ನಮಗೆ ಪ್ರಪೋಸರ್ ಕೃಷ್ಣ ಬೈರೇಗೌಡರು. ಅವರು, ಭೈರತಿ ಸುರೇಶ್ ಅವರು, ಶ್ರೀನಿವಾಸ್ ಅವರು 3 ಜನ MLAs ಆಗಿದ್ದಾರೆ ಈ ಕ್ಷೇತ್ರದಲ್ಲಿ. ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಕಾಂಗ್ರೆಸ್ MLAs ಆಗಿರೋದು 3 ಜನ. 3 ಜನ ನಮ್ಮ ಜೊತೆ ಬಂದಿದ್ದರು. ನಮ್ಮ ಜಿಲ್ಲಾ ಅಧ್ಯಕ್ಷರು ಬಂದಿದ್ದರು. ನಾವು 5 ಜನ ನಮ್ಮ ನಾಮಪತ್ರವನ್ನು ಸಲ್ಲಿಸಿ ಇವಾಗ ಆಚೆ ಬರ್ತಾಯಿದ್ದೀವಿ. ಗೆಲ್ಲೋದು ನಮಗೆ ನಿಜವಾಗ್ಲೂ 100% ಕಾನ್ಫಿಡೆನ್ಸ್ ಇದೆ ಅಂತ ನಾನು ಹೇಳ್ತೀನಿ. ಅನೇಕ ಕಾರಣಗಳಿಂದ ನಾವು ಒಂದು ಪಕ್ಷ ಏನು ಹಿಂದೆ ಬಾರಪ್ಪ ಪ್ಲೀಸ್ ಝೂಮ್ ಹಾಕಪ್ಪ ಹಿಂದೆ ಬಂದು ಆಯಿತು. ನಮ್ಮ ಸರ್ಕಾರ ಜನರಿಗೆ ಏನು ಒಂದು 5 ಗ್ಯಾರಂಟಿಗಳು ಕೊಟ್ಟಿವೆ, ಅದು ಜನರ ಕಷ್ಟದ ಸಮಯದಲ್ಲಿ ಒಂದು ನೆಮ್ಮದಿ ಕೊಟ್ಟಿದೆ ಅಂತ ಎಲ್ಲ ಕಡೆಯಿಂದ ಪ್ರತಿಕ್ರಿಯೆ ಬರ್ತಾ ಇದೆ. ಅದೇ ಥರ 20 ವರ್ಷದಿಂದ BJPಗೆ ವೋಟ್ ಮಾಡಿ MP ಗಳು ಮುಂದೆ ಯಾವತ್ತೂ ಕಾಣಿಸಿಲ್ಲ, ಏನು ಕೆಲಸ ಮಾಡಿಲ್ಲ ಅಂತ ಒಂದು ನೆಗೆಟಿವ್ ಫೀಲಿಂಗ್ ಇದೆ ಅವ್ರ ಬಗ್ಗೆ. ಅದರ ಮೇಲೆ ಈ ಸಲ ಕಾಂಗ್ರೆಸ್ ಪಕ್ಷ ಒಂದು ಸೂಕ್ತ ಅಭ್ಯರ್ಥಿ ಕೊಟ್ಟಿದ್ದಾರೆ. ಒಳ್ಳೆಯ ಹಿನ್ನೆಲೆ ಇದೆ. ಪಾರ್ಲಿಮೆಂಟ್ನಲ್ಲಿ ಆಗಲೇ ರಾಜ್ಯಸಭೆಯಲ್ಲಿ ಒಳ್ಳೆ ಟ್ರ್ಯಾಕ್ ರೆಕಾರ್ಡ್ ಇದೆ. ಅದರ ಮೇಲೆ ಒಂದು ಎಜುಕೇಷನ್ನು IIM ಪ್ರೊಫೆಸರ್ ಆಗಿದ್ದವರು. ಆಗಲೇ ಬೆಂಗಳೂರು ನಗರಕ್ಕೆ ಇವಾಗ ಟ್ರಾಫಿಕ್ ಇಶ್ಯೂಸ್ ಬಗ್ಗೆ ಇರ್ಬೋದು, ಇಲ್ದಿದ್ರೆ ವಾತಾವರಣದ ಇರ್ಬೋದು, ಎಲ್ಲದ್ರ ಬಗ್ಗೆ ಆಗಲೇ ಕಾಳಜಿ ವಹಿಸಿ ಕೆಲಸ ಮಾಡಿ, ಮೆಟ್ರೋ ಫೀಡರ್ ಬಸ್ ಇರ್ಬೋದು, ಸಬರ್ಬನ್ ರೈಲ್ ಇರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಆಗಲೇ ಅವರು ಕೆಲಸ ಮಾಡಿ ಅವರು ಕೆಪಾಸಿಟಿ, ಅವ್ರ ಸಾಮರ್ಥ್ಯವನ್ನು ತೋರಿಸಿದ್ದಾರೆ. ಆ ಒಂದು ಈ ನಿಟ್ಟಿನಲ್ಲಿ ಜನ ಎಲ್ಲಿ ಸಿಕ್ಕಿದ್ರು, ನಾವು ಆಗಲೇ ಜನರ ಮಧ್ಯದಲ್ಲಿ ಹಗಲು ರಾತ್ರಿ ಓಡಾಡ್ತಾ ಇದ್ದೀವಿ. ಎಲ್ಲಿ ವೋಟರ್ ಸಿಗ್ತಾರೆ ಅವರು ನಿಮ್ಮಂಥವ್ರಿಗೆ ಕಾಯ್ತಾ ಇದ್ವು ಅಂತ ಹೇಳ್ತಾರೆ. ಸೊ ನಾನು ಜೋಕಾಗಿ ಸಾರಿ ಐ ಕಮ್ ಅ ಲಿಟಲ್ ಲೇಟ್ ಅಂತೀವಿ, ಬಟ್ ಬೆಟರ್ ಲೇಟ್ ದೆನ್ ನೆವರ್ ಅಂತಾರಲ್ಲ, ಅದಕ್ಕೋಸ್ಕರ ಈ ಸತಿ ಎಲ್ಲರೂ ಅಭಿವೃದ್ಧಿಗೋಸ್ಕರ ವೋಟ್ ಮಾಡ್ತಾ ಇದ್ದಾರೆ. ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ನಮ್ಮ ಬೆಂಗಳೂರು ನಗರದ ಅಭಿವೃದ್ಧಿ ಬಗ್ಗೆ, ಅದ್ರ ಬಗ್ಗೆ ನಾವು ಕಾಳಜಿ ವಹಿಸಿರೋರು. ಅದರ ಮೇಲೆ ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ ಆಗಿದೆ. ಕೇಂದ್ರ ಸರ್ಕಾರದಿಂದ ಭಾಳ ದೊಡ್ಡ ಅನ್ಯಾಯ ಆಗಿದೆ. ಕರ್ನಾಟಕದ ಧ್ವನಿ ಎತ್ತುವರು ಪಾರ್ಲಿಮೆಂಟ್ನಲ್ಲಿ, ಡೆಲ್ಲಿನಲ್ಲಿ ಯಾರಿಗೆ ಎತ್ತುವ ಶಕ್ತಿ ಇದೆ ಅಂಥವ್ರು ಬೇಕು ನಮಗೆ ಅಂತ ಆ ಒಂದು ಪ್ರತಿಕ್ರಿಯೆಯೂ ಬರ್ತಾ ಇದೆ. ಇವೆಲ್ಲ ನೀವು ನೋಡಿದಾಗ ನಿಜವಾಗ್ಲೂ ನನಗೆ ಕಾಂಗ್ರೆಸ್ ಪಕ್ಷಕ್ಕೆ ಈ ಸತಿ ಗೆಲುವು ಖಚಿತ. ಶೋಭಾ ಕರಂದ್ಲಾಜೆ ಹೇಳ್ತಾ ಇದ್ದಾರೆ, ನಾನು 5 ಲಕ್ಷ ಲೀಡರ್ ಗೆಲ್ತೀನಿ. ಬೆಳಿಗ್ಗೆ ಅವರು ನಮ್ಮ ಪತ್ರ ಸಲ್ಲಿಕೆ ಮಾಡಿದ್ರು. ಅವ್ರಿಗೆ ಏನೋ ಯಾವುದೋ ಸ್ವಪ್ನ ನಿದ್ರೆ ಮಾಡ್ತಾ ಇದ್ದಾರೆ, ಯಾವುದೋ ಸ್ವಪ್ನ ನೋಡ್ತಾ ಇದ್ದಾರೆ. ಎದ್ದೇಳ ಕೇಳಿ, ಎದ್ದೇಳಿ ಶೋಭಕ್ಕ ಅಂತ ಸ್ವಲ್ಪ ಒಂದು ಹೇಳಿ ಅಷ್ಟೇ. ನಿಜ ಏನಿದೆ, ವಾಸ್ತವ ಏನಿದೆ ಅಂತ ಸ್ವಲ್ಪ ತಿಳಿಸಿ ಅವ್ರಿಗೆ. ಇಲ್ಲ ಪೈಪೋಟಿ ಇರಲಿ, ಎದುರಿಸೋಣ, ಅದರಲ್ಲೇನು. ಥ್ಯಾಂಕ್ ಯು. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ ಎಲ್ಲ ಮಾಹಿತಿಯನ್ನು ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.